ಶ್ರೀ ಗುರುಭ್ಯೋ ನಮಃ. ಓಂ ಚಿರಜೀವಿನಮಾರಾಧ್ಯಂ ಸಂಜಯ ಜ್ಞಾನ ದೃಷ್ಟಿದಂ ಸದಾತ್ಮನಿರತಂ ವಂದೇ ವೇದವ್ಯಾಸಂ ಜಗದ್ಗುರುಂ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 358ನೆಯ ಭಾಗ. ನಂದಿಕೇಶ್ವರನು ಮಾರ್ಕಂಡೇಯನಿಗೆ ಮನೋಹರವಾದ ವಿಷಯಗಳಿಂದ ಕೂಡಿದ ಅದ್ಭುತವಾದ ಅರುಣಾಚಲೇಶ್ವರನ ಪುಣ್ಯಪ್ರದವಾದ ಮಹಿಮೆಯನ್ನು ಹೇಳಲು ಯಾರಿಗೂ ಸಾಧ್ಯವಿಲ್ಲ. ಆದರೂ ನನ್ನ ಶಕ್ತಿಗೆ ಅನುಸಾರವಾಗಿ ಸಾಧ್ಯವಾದುದನ್ನು ಹೇಳುತ್ತೇನೆ. ಕಲ್ಪದ ಉತ್ಪತ್ತಿಯ ಸಮಯದಲ್ಲಿ ನಿರ್ವಿಕಲ್ಪನಾದ ಮಹೇಶ್ವರನು ತನ್ನ ಇಚ್ಛಾ ಮಾತ್ರದಿಂದಲೇ ಸಕಲ ಲೋಕಗಳನ್ನು ಸೃಷ್ಟಿ ಮಾಡಲು ಬಯಸಿ ಪ್ರಪಂಚದ ಸೃಷ್ಟಿ ಮತ್ತು ಪಾಲನೆ ಮಾಡಲು ತನ್ನ ದೇಹದ ಬಲಭಾಗದಿಂದ ಬ್ರಹ್ಮನನ್ನು ರಜೋಗುಣಯುಕ್ತನನ್ನಾಗಿ ಮತ್ತು ಎಡಭಾಗದಿಂದ ವಿಷ್ಣುವನ್ನು ಸತ್ವಗುಣಯುಕ್ತನನ್ನಾಗಿ ಸೃಷ್ಟಿ ಮಾಡಿದನು. ಇವರಿಬ್ಬರೂ ಸೃಷ್ಟಿ ಮತ್ತು ಪಾಲನೆಯ ಕಾರ್ಯ ಮಾಡಲು ಆರಂಭಿಸಿದರು. ಬ್ರಹ್ಮನು ತನ್ನ ಮನಸ್ಸಿನಿಂದ ಮರೀಚಿ ಮುಂತಾದ 10 ಋಷಿಗಳನ್ನು ಬಲಗೈ ಅಂಗುಷ್ಟದಿಂದ ದಕ್ಷ ಪ್ರಜಾಪತಿಯನ್ನು ಹಾಗೆಯೇ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರನ್ನು ಸಹ ಸೃಷ್ಟಿಸಿದನು. ಮರೀಚಿಯ ಮಗನಾದ ಕಶ್ಯಪನಿಂದ ದೇವತೆಗಳು, ಗಂಧರ್ವರು, ರಾಕ್ಷಸರು, ಮರುತ್ತುಗಳು, ಗೃಧ್ರಗಳು, ಸರ್ಪಗಳು, ಅಪ್ಸರೆಯರು ಹುಟ್ಟಿ ಬಳಿಕ ಮನುಷ್ಯರ ಮೂಲ ಪುರುಷನಾದ ಮನುವು ಜನಿಸಿದನು. ಮನುವಿನ ವಂಶವೇ ಈಗ ಮಾನವರೆಂಬುದಾಗಿ ಬೆಳೆಯುತ್ತಿದೆ. ಅತ್ರಿ ಮಹರ್ಷಿಯಿಂದ 2ನೇ ಶಾಖೆಯಾಗಿ ಕ್ಷತ್ರಿಯ ವಂಶವು ಬೆಳೆಯಿತು. ಪುಲಹ ಮತ್ತು ಪುಲಸ್ತ್ಯರಿಂದ ಯಕ್ಷ, ರಾಕ್ಷಸರು ಜನಿಸಿದರು. ಅಂಗೀರಸ ಮುನಿಯಿಂದ ಉತಥ್ಯ, ಬೃಹಸ್ಪತಿ ಮುಂತಾದವರು ಉತ್ಪನ್ನರಾದರು. ಭೃಗುವಿನಿಂದ ಮಹಾಲಕ್ಷ್ಮಿಯು, ಅಗ್ನಿಯು, ಚ್ಯವನನೆ ಮುಂತಾದ ಮಹರ್ಷಿಗಳ ಜನನವಾಯಿತು. ವಸಿಷ್ಠಾದಿ ಪ್ರಮುಖರಿಂದ ಅನೇಕ ಮಹರ್ಷಿಗಳು, ಅವರ ಪುತ್ರ, ಪೌತ್ರ, ಪ್ರಪೌತ್ರರಿಂದ ಭೂಮಂಡಲವು ತುಂಬಿ ಹೋಯಿತು. ಈ ರೀತಿಯಾಗಿ ಬ್ರಹ್ಮನು ತನ್ನ ಮಕ್ಕಳಿಂದ ಬ್ರಹ್ಮಾಂಡವನ್ನು ತುಂಬಿಸಿ ಕಾಲ ಮಹಿಮೆಯಿಂದಲೂ ವೈಭವದಿಂದಲೂ ತನ್ನನ್ನು ಸೃಷ್ಟಿಸಿ ಸೃಷ್ಟಿ ಕಾರ್ಯದಲ್ಲಿ ನಿಯೋಜಿಸಿದ ಮಹೇಶ್ವರನನ್ನೇ ಮರೆತನು. ಮಹಾವಿಷ್ಣುವು ಭೃಗು ಮಹರ್ಷಿಯ ಪುತ್ರಿಯಾದ ಮಹಾಲಕ್ಷ್ಮಿಯನ್ನು ಮದುವೆಯಾಗಿ ಜಗತ್ತಿನ ರಕ್ಷಣೆ ಪಾಲನೆಗಾಗಿ ಮತ್ಸ್ಯಾದಿ ಅವತಾರಗಳನ್ನು ಎತ್ತುತ್ತಾ ಅದರಲ್ಲಿಯೇ ಮಗ್ನನಾದ ವಿಷ್ಣುವು ಮಹೇಶ್ವರನನ್ನು ಸ್ಮರಿಸಲೇ ಇಲ್ಲ. ಸೃಷ್ಟಿ ಸ್ಥಿತಿಗಳ ಅಧಿಕಾರಗಳು ತಮ್ಮ ಕೈಗೆ ಸಿಕ್ಕಿದ ಅಧಿಕಾರದ ಮದದಿಂದ ಬ್ರಹ್ಮ ಮತ್ತು ವಿಷ್ಣುವು ಅತ್ಯಂತ ಗರ್ವಿಷ್ಠರಾದರು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಎಲ್ಲರಿಗೂ ಒಳಿತಾಗಲಿ. ಜೈ ಶ್ರೀರಾಮ್.